ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗುಣಮಟ್ಟದ ಫಿಟ್ಟಿಂಗ್ಗಳೊಂದಿಗೆ ಕಲಾಯಿ ಕಬ್ಬಿಣ ಮತ್ತು ಜಿಐ ಪೈಪ್ಗಳನ್ನು ಜೋಡಿಸಲು ಕಲಿಯುತ್ತೇವೆ. ಹೆಚ್ಚುವರಿಯಾಗಿ ನಾವು ವಿವಿಧ ನೀರಿನ ವಿತರಣಾ ವ್ಯವಸ್ಥೆಗಳನ್ನು ಅನ್ವೇಷಿಸುತ್ತೇವೆ ಮತ್ತು ರೇಖಾಚಿತ್ರಗಳ ಪ್ರಕಾರ ಕಟ್ಟಡಗಳಿಗೆ ಪೈಪ್ಗಳನ್ನು ಹೇಗೆ ಸಂಪರ್ಕಿಸಬೇಕು ಎಂಬುದನ್ನು ವಿವರಿಸುತ್ತೇವೆ. ಉದ್ದೇಶಗಳು: ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಮಾಡಬಹುದೇನೆಂದರೆ ಜಿಐ ಪೈಪ್ನಿಂದ ಮೊಣಕೈಗಳನ್ನು ಸರಿಪಡಿಸುವುದು, ಜಿಐ ಪೈಪ್ನಿಂದ ಯೂನಿಯನ್ ಅನ್ನು ಸರಿಪಡಿಸುವುದು, ಜಿಐ ಪೈಪ್ನಿಂದ ಕವಾಟಗಳನ್ನು ಸರಿಪಡಿಸುವುದು, ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಗಳಿಂದ ಜಿಐ ಪೈಪ್ ಅನ್ನು ಜೋಡಿಸುವುದು, ಮೂಲದಿಂದ ಓವರ್ ಹೆಡ್ ಟ್ಯಾಂಕ್ಗೆ ನೀರು ಸರಬರಾಜು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನಾವು ಸಂಗ್ರಹಿಸೋಣ. ಜಿಐ ಪ್ಲೇನ್ ಕಪ್ಲಿಂಗ್ ಅಗತ್ಯವಿರುವಷ್ಟು, ಜಿಐ ರಿಬ್ಡ್ ಕಪ್ಲಿಂಗ್ ಅಗತ್ಯವಿರುವಷ್ಟು, ಜಿಐ ಟಿ ಅಗತ್ಯವಿರುವಷ್ಟು, ಜಿಐ ಎಲ್ಬೋ ಅಗತ್ಯವಿರುವಷ್ಟು, ಜಿಐ 4-ವೇ ಅಗತ್ಯವಿರುವಷ್ಟು, ಜಿಐ 100 mm 150 mm ಬ್ಯಾರಲ್ ನಿಪ್ಪಲ್ ಅಗತ್ಯವಿರುವಷ್ಟು, ಜಿಐ ರೆಡ್ಯೂಸರ್ ಕಪ್ಲಿಂಗ್ ಅಗತ್ಯವಿರುವಷ್ಟು, ಬ್ರಾಸ್ ಬಿಬ್ ಕಾಕ್ ಅಗತ್ಯವಿರುವಷ್ಟು, ಜಿಎಂ ವೀಲ್ ವಾಲ್ವ್ ಅಗತ್ಯವಿರುವಷ್ಟು, ಹೆಕ್ಸಾಗಾನ್ ನಿಪ್ಪಲ್ ಅಗತ್ಯವಿರುವಷ್ಟು, ಗೇಟ್ ವಾಲ್ವ್ ಅಗತ್ಯವಿರುವಷ್ಟು, ರಬ್ಬರ್ ವಾಷರ್ ಅಗತ್ಯವಿರುವಷ್ಟು, ಜಿಐ ಪೈಪ್ಸ್ ಅಗತ್ಯವಿರುವಷ್ಟು, ಸ್ಟೀಲ್ ಟೇಪ್ 1, ರಾಲ್ ಜಂಪ್ಲರ್, ಹ್ಯಾಕ್ಶಾ ಫ್ರೇಮ್ ಬ್ಲೇಡ್ 1, ಪೈಪ್ ವೈಸ್ 1, ಪೈಪ್ ರೆಂಚ್ 1, ರ್ಯಾಚೆಟ್ ಡೈ ಸೆಟ್ 1, ಸ್ಕ್ರೂ ಡೈವರ್ 1, ಕಟಿಂಗ್ ಪ್ಲೈಯರ್ 1, ಹೆಮ್ ಪ್ಯಾಕಿಂಗ್, ಬಾಲ್ ಪೀನ್ ಹ್ಯಾಮರ್ 1. ವಿಧಾನ: 4-ವೇ ಕ್ರಾಸ್ನೊಂದಿಗೆ ಪೈಪ್ ನಂಬರ್ 2 ಅನ್ನು ಸೇರಿಸಿ. 4-ವೇ ಕ್ರಾಸ್ನೊಂದಿಗೆ ಪೈಪ್ ನಂಬರ್ 2 ಅನ್ನು ಸೇರಿಸಿ. ಪೈಪ್ ನಂಬರ್ 3 ಅನ್ನು ಕ್ರಾಸ್ನೊಂದಿಗೆ ಹೊಂದಿಸಿ. ಪೈಪ್ ನಂಬರ್ 3ರ ಇನ್ನೊಂದು ತುದಿಗೆ ಸರಳ ಜೋಡಣೆಯನ್ನು ಜೋಡಿಸಿ. ಸರಳ ಜೋಡಣೆಗೆ ಜಿಐ ಬೆಂಡ್ ಎಚ್ ಅನ್ನು ಜೋಡಿಸಿ. ಪಕ್ಕೆಲುಬಿನ ಜೋಡಣೆಯನ್ನು ಬೆಂಡ್ನ ಇನ್ನೊಂದು ತುದಿಗೆ ಹೊಂದಿಸಿ. ಪೈಪ್ ನಂಬರ್ 4 ಅನ್ನು ಪಕ್ಕೆಲುಬಿನ ಜೋಡಣೆಗೆ ಜೋಡಿಸಿ. ಪೈಪ್ ನಂಬರ್ 4ನೊಂದಿಗೆ ಟಿ ಜೆ ಅನ್ನು ಹೊಂದಿಸಿ. ಪೈಪ್ ನಂಬರ್ 5 ಅನ್ನು ಟಿ ನ ವಿರುದ್ಧ ತುದಿಗೆ ಸೇರಿಸಿ. ಪೈಪ್ ಸಂಖ್ಯೆ 5ನೊಂದಿಗೆ ಮೊಣಕೈಯನ್ನು ಜೋಡಿಸಿ. ಮೊಣಕೈಯ ಇನ್ನೊಂದು ತುದಿಗೆ ಪೈಪ್ ನಂಬರ್ 6 ಅನ್ನು ಹೊಂದಿಸಿ. ಪೈಪ್ ಸಂಖ್ಯೆ 6ನೊಂದಿಗೆ ಟಿ ಅನ್ನು ಸೇರಿಸಿ. ಟಿ ನ ವಿರುದ್ಧ ತುದಿಯೊಂದಿಗೆ ಪೈಪ್ ನಂಬರ್ 1 ಅನ್ನು ಹೊಂದಿಸಿ. ಯೂನಿಯನ್ ನೊಂದಿಗೆ ಪೈಪ್ ನಂಬರ್ 1 ಮತ್ತು 2 ಅನ್ನು ಸೇರಿಸಿ. ಕ್ರಾಸ್ನ ಎಡಭಾಗಕ್ಕೆ 150 mm ಬ್ಯಾರಲ್ ನಿಪ್ಪಲ್ ಪಿ ಅನ್ನು ಹೊಂದಿಸಿ ಮತ್ತು ಅದಕ್ಕೆ ಕ್ಯಾಪ್ ಡಿ ಅನ್ನು ಇರಿಸಿ. ಮತ್ತೊಂದು 100 mm ಬ್ಯಾರಲ್ ನಿಪ್ಪಲ್ ಸಿ ಅನ್ನು ಕ್ರಾಸ್ನ ಬಲಭಾಗದಲ್ಲಿ ಇರಿಸಿ. ಬ್ಯಾರಲ್ ನಿಪ್ಪಲ್ಗೆ ರೆಡ್ಯೂಸರ್ ಇ ಅನ್ನು ಸೇರಿಸಿ. ಬಿಬ್ ಕಾಕ್ ಎಫ್ ಅನ್ನು ರೆಡ್ಯೂಸರ್ನ ಮತ್ತೊಂದು ತುದಿಗೆ ಜೋಡಿಸಿ. 100 mm ಬ್ಯಾರಲ್ ನಿಪ್ಪಲ್ ಕೆ ಅನ್ನು ಟಿ ಕೆಳಭಾಗಕ್ಕೆ ಹೊಂದಿಸಿ. ಗ್ಲೋಬ್ ವಾಲ್ವ್ ಎಲ್ ಅನ್ನು ನಿಪ್ಪಲ್ಗಳಿಗೆ ಜೋಡಿಸಿ. ಷಡ್ಭುಜೀಯ ನಿಪ್ಪಲ್ ಓ ಅನ್ನು ಟಿ ನ ಎಡಭಾಗಕ್ಕೆ ಇರಿಸಿ. ಗೇಟ್ ವಾಲ್ವ್ ಎನ್ ಅನ್ನು ನಿಪ್ಪಲ್ಗಳಿಗೆ ಜೋಡಿಸಿ. ಪ್ರಮಾಣಿತ ಫಿಟ್ಟಿಂಗ್ಗಳೊಂದಿಗೆ ಜಿಐ ಪೈಪ್ಗಳನ್ನು ಜೋಡಿಸಿ. ಪೈಪ್ ವೈಸ್ನಲ್ಲಿ ಪೈಪ್ ಸಂಖ್ಯೆ 2 ಅನ್ನು ಹಿಡಿದಿಟ್ಟುಕೊಳ್ಳಿ. ಸೆಣಬಿನ ಪ್ಯಾಕಿಂಗ್ ಅಥವಾ ಹತ್ತಿದಾರದ ವಸ್ತುವನ್ನು ಪೈಪ್ನ ಬಾಹ್ಯ ಎಳೆಗಳ ಮೇಲೆ ಸುತ್ತಿರಿ. ಪೈಪ್ನ ಎಳೆಗಳ ಮೇಲೆ ಸೀಲಿಂಗ್ ಸಂಯುಕ್ತವನ್ನು ಹಚ್ಚಿರಿ. ಪೈಪ್ ನಂಬರ್ 2ಗೆ 4 ಮಾರ್ಗದ ಕ್ರಾಸ್ ಅನ್ನು ಅಳವಡಿಸಿ ಮತ್ತು ಅದನ್ನು ಪೈಪ್ ರೆಂಚ್ ಬಳಸಿ ಬಿಗಿಗೊಳಿಸಿ. ಪೈಪ್ ನಂಬರ್ 2ಕ್ಕೆ 4 ಮಾರ್ಗದ ಕ್ರಾಸ್ ಅನ್ನು ಅಳವಡಿಸಿ ಮತ್ತು ಅದನ್ನು ಪೈಪ್ ರೆಂಚ್ ಬಳಸಿ ಬಿಗಿಗೊಳಿಸಿ. ಎಲ್ಲಾ ಪೈಪ್ಗಳು ಮತ್ತು ಪ್ರಮಾಣಿತ ಫಿಟ್ಟಿಂಗ್ಗಳ ಬಾಹ್ಯ ಎಳೆಗಳಿಗೆ ಸೆಣಬಿನ ಪ್ಯಾಕಿಂಗ್ ಅನ್ನು ಸುತ್ತಿ ಮತ್ತು ಇನ್ನೊಂದರ ಜೊತೆ ಸೇರುವ ಮೊದಲು ಎಳೆಗಳ ಮೇಲೆ ಸಂಯುಕ್ತ ಸೀಲಿಂಗ್ ಅನ್ನು ಹಚ್ಚಿರಿ. ಕ್ರಾಸ್ನೊಂದಿಗೆ ಪೈಪ್ ನಂಬರ್ 3 ಅನ್ನು ಹೊಂದಿಸಿ. ಪೈಪ್ ನಂಬರ್ 3ರ ಇನ್ನೊಂದು ತುದಿಗೆ ಸರಳ ಜೋಡಣೆಯನ್ನು ಸೇರಿಸಿ. ಸರಳ ಜೋಡಣೆಗೆ ಜಿಐ ಬೆಂಡ್ ಅನ್ನು ಹೊಂದಿಸಿ. ಪಕ್ಕೆಲುಬಿನ ಜೋಡಣೆಯನ್ನು ಜಿಐ ಬೆಂಡ್ನ ಇನ್ನೊಂದು ತುದಿಗೆ ಜೋಡಿಸಿ. ಪೈಪ್ ನಂಬರ್ 4 ಅನ್ನು ನಿಬ್ಡ್ ಕಪಲಿಂಗ್ಗೆ ಸಂಪರ್ಕಿಸಿ. ಪೈಪ್ ನಂಬರ್ 4ನೊಂದಿಗೆ ಟಿ ಅನ್ನು ಹೊಂದಿಸಿ. ಪೈಪ್ ನಂಬರ್ 5 ಅನ್ನು ಟಿ ನ ವಿರುದ್ಧ ತುದಿಗೆ ಸಂಪರ್ಕಿಸಿ. ಪೈಪ್ ನಂಬರ್ 5ನೊಂದಿಗೆ ಮೊಣಕೈಯನ್ನು ಜೋಡಿಸಿ. ಮೊಣಕೈಯ ಇನ್ನೊಂದು ತುದಿಯೊಂದಿಗೆ ಪೈಪ್ ನಂಬರ್ 6 ಅನ್ನು ಹೊಂದಿಸಿ. ಪೈಪ್ ನಂಬರ್ 6ನೊಂದಿಗೆ ಟಿ ಅನ್ನು ಸಂಪರ್ಕಿಸಿ. ಪೈಪ್ ನಂಬರ್ 1 ಅನ್ನು ಟಿ ನ ವಿರುದ್ಧ ತುದಿಗೆ ಹೊಂದಿಸಿ. ಪೈಪ್ ನಂಬರ್ 1 ಅನ್ನು ಟಿ ನ ವಿರುದ್ಧ ತುದಿಗೆ ಹೊಂದಿಸಿ. ರಬ್ಬರ್ ವಾಷರ್ ಅನ್ನು ಯೂನಿಯನ್ ಒಳಗೆ ಅಳವಡಿಸಿ. ಯೂನಿಯನ್ ನೊಂದಿಗೆ ಪೈಪ್ ಸಂಖ್ಯೆ 1 ಮತ್ತು 2 ಅನ್ನು ಹೊಂದಿಸಿ. ಒಂದು ಪೈಪ್ ರೆಂಚ್ನಲ್ಲಿ ಯೂನಿಯನ್ನ ಒಂದು ಬದಿಯನ್ನು ಮತ್ತು ಇನ್ನೊಂದರಲ್ಲಿ ಯೂನಿಯನ್ನ ರಿಂಗ್ ಅನ್ನು ಹಿಡಿದಿಟ್ಟುಕೊಳ್ಳಿ. 2 ಪೈಪ್ ರೆಂಚ್ಗಳನ್ನು ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಮತ್ತು ಜೋಡಿಸಿ. ಸುಲಭವಾಗಿ ಸಂಪರ್ಕ ಕಡಿತಕ್ಕಾಗಿ ಯೂನಿಯನ್ ಜಂಟಿ ಮೇಲೆ ಗ್ರೀಸ್ ಅಥವಾ ವ್ಯಾಸ್ಲೀನ್ ಬಳಸಿ. ಕ್ರಾಸ್ನ ಎಡಭಾಗಕ್ಕೆ 150 mm ಬ್ಯಾರಲ್ ನಿಪ್ಪಲ್ಗಳನ್ನು ಹೊಂದಿಸಿ ಮತ್ತು ಅದಕ್ಕೆ ಕ್ಯಾಪ್ ಹಾಕಿ.
ಮತ್ತೊಂದು 150 ಎಂಎಂ ಬ್ಯಾರೆಲ್ ನಿಪ್ಪಲ್ಗಳನ್ನು ಕ್ರಾಸ್ನ ಬಲಭಾಗಕ್ಕೆ ಸೇರಿಸಿ. ಬ್ಯಾರೆಲ್ ನಿಪ್ಪಲ್ಗಳಿಗೆ ರೆಡ್ಯೂಸರ್ ಅನ್ನು ಸಂಪರ್ಕಿಸಿ. ರೆಡ್ಯೂಸರ್ನ ಇನ್ನೊಂದು ತುದಿಯಲ್ಲಿ ಬಿಬ್ಕಾಕ್ ಅನ್ನು ಜೋಡಿಸಿ. ಟೀನ ಕೆಳಭಾಗಕ್ಕೆ 100 ಎಂಎಂ ಬ್ಯಾರೆಲ್ ನಿಪ್ಪಲ್ ಅನ್ನು ಹೊಂದಿಸಿ. ಗೇಟ್ ವಾಲ್ವ್ ಅನ್ನು 100 ಎಂಎಂ ಬ್ಯಾರೆಲ್ ನಿಪ್ಪಲ್ಗೆ ಜೋಡಿಸಿ. ಗೇಟ್ ವಾಲ್ವ್ ಅನ್ನು 100 ಎಂಎಂ ಬ್ಯಾರೆಲ್ ನಿಪ್ಪಲ್ಗೆ ಜೋಡಿಸಿ. ಕವಾಟ ಮತ್ತು ಪೈಪ್ ನಡುವೆ ಕ್ಲಿಯರೆನ್ಸ್ ಅನ್ನು ಅನುಮತಿಸಿ. ಎಡಭಾಗದ ಟೀಗೆ ಷಡ್ಭುಜಾಕೃತಿಯ ನಿಪ್ಪಲನ್ನು ಸೇರಿಸಿ. ಷಡ್ಭುಜೀಯ ನಿಪ್ಪಲ್ ಗ್ಲೋಬ್ ಕವಾಟವನ್ನು ಜೋಡಿಸಿ. ಸೋರಿಕೆಗಾಗಿ ಕೀಲುಗಳನ್ನು ಪರೀಕ್ಷಿಸಿ. ಪೈಪ್ ನಿಪ್ಪಲ್ಗಳ ಸಾಕೆಟ್ ಮತ್ತು ಪ್ಲಗ್ನೊಂದಿಗೆ ಪರೀಕ್ಷಾ ಸಾಲಿನ ವಿಭಾಗದಲ್ಲಿ ಎಲ್ಲಾ ತೆರೆಯುವಿಕೆಯನ್ನು ಪ್ಲಗ್ ಮಾಡಿ. ಯಾವುದೇ ಏರ್ ಪಾಕೆಟ್ ಇಲ್ಲದೆ ಸಂಪೂರ್ಣವಾಗಿ ಪ್ಲೇನ್ಗೆ ನೀರನ್ನು ಪಂಪ್ ಮಾಡಿ. ಒತ್ತಡದ ಗೇಜ್ ಸ್ಥಿರವಾದ ಓದುವಿಕೆಯನ್ನು ತೋರಿಸುವವರೆಗೆ ಪ್ರಕ್ರಿಯೆಯನ್ನು ಮುಂದುವರಿಸಿ. ಅಗತ್ಯವಿರುವ ಒತ್ತಡದಲ್ಲಿ ಇರಿಸಿ. ಕೀಲುಗಳು ಮತ್ತು ಪೈಪ್ಗಳಿನ ಯಾವುದೇ ಸೋರಿಕೆಯನ್ನು ಗಮನಿಸಿ. ಸೋರುತ್ತಿರುವ ಕೀಲುಗಳು ಮತ್ತು ಪೈಪ್ಗಳನ್ನು ಸರಿಪಡಿಸಿ. 3 ರಿಂದ 4 ಗಂಟೆಗಳ ಕಾಲ ಒತ್ತಡವನ್ನು ನಿರ್ವಹಿಸುವವರೆಗೆ ಪರೀಕ್ಷೆಯನ್ನು ಪುನರಾವರ್ತಿಸಿ. ರೇಖಾಚಿತ್ರದ ಪ್ರಕಾರ ಗುರುತ್ವಾಕರ್ಷಣೆಯ ಮೂಲಕ ಮೂಲದಿಂದ ಓವರ್ಹೆಡ್ ಟ್ಯಾಂಕ್ಗೆ ನೀರು ಸರಬರಾಜು ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳುವುದು. ಓವರ್ಹೆಡ್ ಟ್ಯಾಂಕ್ ಒಂದು ದೊಡ್ಡ ಕಂಟೈನರ್ ಆಗಿದ್ದು ಸಾಮಾನ್ಯವಾಗಿ ಉಕ್ಕು, ಕಾಂಕ್ರೀಟ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಮೇಲ್ಛಾವಣಿಯಂತಹ ಎತ್ತರದ ಸ್ಥಳದಲ್ಲಿ ಇರಿಸಲಾಗುತ್ತದೆ. ವಾಟರ್ ಸೋರ್ಸ್ ಇದು ಪುರಸಭೆಯ ನೀರು ಸರಬರಾಜು ಬಾವಿ ಅಥವಾ ಟ್ಯಾಂಕ್ಗಿಂತ ಕಡಿಮೆ ಎತ್ತರದಲ್ಲಿರುವ ಯಾವುದೇ ಮೂಲವಾಗಿರಬಹುದು. ಇದು ಪುರಸಭೆಯ ನೀರು ಸರಬರಾಜು ಬಾವಿ ಅಥವಾ ಟ್ಯಾಂಕ್ಗಿಂತ ಕಡಿಮೆ ಎತ್ತರದಲ್ಲಿರುವ ಯಾವುದೇ ಮೂಲವಾಗಿರಬಹುದು. ಪೈಪ್ ಇವುಗಳು ನೀರಿನ ಮೂಲವನ್ನು ಟ್ಯಾಂಕ್ಗೆ ಸಂಪರ್ಕಿಸುತ್ತವೆ ಮತ್ತು ನಂತರ ಟ್ಯಾಂಕ್ನಿಂದ ನೀರನ್ನು ಕಟ್ಟಡದಾದ್ಯಂತ ವಿವಿಧ ಔಟ್ಲೆಟ್ಗಳಿಗೆ ವಿತರಿಸುತ್ತವೆ. ವಾಲ್ವ್ಸ್ ಇವುಗಳು ತೊಟ್ಟಿಯೊಳಗೆ ಮತ್ತು ಹೊರಗೆ ನೀರಿನ ಹರಿವನ್ನು ನಿಯಂತ್ರಿಸುತ್ತವೆ ಮತ್ತು ವ್ಯವಸ್ಥೆಯೊಳಗೆ ಒತ್ತಡವನ್ನು ನಿಯಂತ್ರಿಸುತ್ತವೆ. ಪೈಪ್ಲೈನ್ ಸಂಪರ್ಕಗಳನ್ನು ಮಾಡಲು ಅಗತ್ಯವಿರುವ ಪೈಪ್ಗಳು, ಫಿಟ್ಟಿಂಗ್ಗಳು ಮತ್ತು ನಲ್ಲಿಗಳನ್ನು ಅರ್ಥಮಾಡಿಕೊಳ್ಳಿ. ಭೂಗತ ಶೇಖರಣಾ ಟ್ಯಾಂಕ್ ಸಂಪರ್ಕಗಳನ್ನು ಗುರುತಿಸಿ. ವಿವಿಧ ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಬಳಸಿಕೊಂಡು ರೇಖಾಚಿತ್ರದ ಪ್ರಕಾರ ಸಂಪರ್ಕಗಳನ್ನು ನೀಡಿ. ವಿವಿಧ ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಬಳಸಿಕೊಂಡು ನೈರ್ಮಲ್ಯ ಫಿಟ್ಟಿಂಗ್ಗಳಿಗೆ ಒಳಹರಿವು ಸಂಪರ್ಕಗಳನ್ನು ನೀಡಿ. ನೀರಿನ ಮಟ್ಟವನ್ನು ನಿರ್ವಹಿಸಲು OHTಗೆ ನೀರಿನ ಮಟ್ಟದ ನಿಯಂತ್ರಕವನ್ನು ಸರಿಪಡಿಸಿ. ಶೇಖರಣಾ ಟ್ಯಾಂಕ್ಗಳನ್ನು ಸ್ವಯಂಚಾಲಿತವಾಗಿ ತುಂಬಲು ಪಂಪ್ಗಳ ಕಾರ್ಯಾಚರಣೆಯನ್ನು ಸುಲಭಗೊಳಿಸಲು ನೀರಿನ ಮಟ್ಟದ ನಿಯಂತ್ರಕಗಳನ್ನು ಬಳಸಲಾಗುತ್ತದೆ. ನೀರಿನ ಟ್ಯಾಂಕ್ಗಳಲ್ಲಿ ಮೊದಲೇ ನಿರ್ಧರಿಸಲಾದ ಹೆಚ್ಚಿನ ಮತ್ತು ಕಡಿಮೆ ಮಟ್ಟದಲ್ಲಿ ಒದಗಿಸಲಾದ ಮಟ್ಟದ ಸಂವೇದಕಗಳು ಟ್ಯಾಂಕ್ನಲ್ಲಿ ನೀರಿನ ಅನುಪಸ್ಥಿತಿಯಲ್ಲಿ ಪಂಪ್ಗಳ ಪ್ರಾರಂಭ ಮತ್ತು ನಿಲ್ಲಿಸುವಿಕೆಯನ್ನು ನಿರ್ದೇಶಿಸುತ್ತವೆ. ನೀರಿನ ಸುತ್ತಿಗೆಯನ್ನು ರಕ್ಷಿಸಲು ವಾಟರ್ ಹ್ಯಾಮರ್ ಅರೆಸ್ಟರ್ ಅನ್ನು ಸರಿಪಡಿಸಿ. ವಾಟರ್ ಹ್ಯಾಮರ್ ಅರೆಸ್ಟರ್ ಎನ್ನುವುದು ಪೈಪ್ ವ್ಯವಸ್ಥೆಯಲ್ಲಿ ಹರಿಯುವ ನೀರು ಇದ್ದಕ್ಕಿದ್ದಂತೆ ನಿಂತಾಗ ಆಘಾತವನ್ನು ಹೀರಿಕೊಳ್ಳುವ ಸಾಧನವಾಗಿದೆ. ತೊಳೆಯುವ ಯಂತ್ರಗಳು ಮತ್ತು ಡಿಶ್ ವಾಷರ್ಗಳಂತಹ ನೀರನ್ನು ಬಳಸುವ ಉಪಕರಣಗಳ ಸರಬರಾಜು ಮಾರ್ಗಗಳಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಓವರ್ಹೆಡ್ ಟ್ಯಾಂಕ್ಗೆ ನೀರು ಹಾಯಿಸಲು ಪಂಪ್ ಸೆಟ್ ಅನ್ನು ಸಂಪಿಗೆ ಸರಿಪಡಿಸಿ. ನಾನ್ ರಿಟರ್ನ್ ವಾಲ್ವ್, ಫ್ಲೋಟ್ ವಾಲ್ವ್ ಮತ್ತು ಬಾಲ್ ವಾಲ್ವ್ ಅನ್ನು ಸಂಪಿಗೆ ಸರಿಪಡಿಸಿ. OHT ಮತ್ತು ಸಂಪ್ ಎರಡಕ್ಕೂ ಏರ್ ವೆಂಟ್ ಮತ್ತು ತಪಾಸಣೆ ತೆರೆಯುವಿಕೆಯನ್ನು ಒದಗಿಸಿ. ರೇಖಾಚಿತ್ರದ ಪ್ರಕಾರ ಒತ್ತಡದ ನೀರಿನ ವಿತರಣೆ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವುದು. ನೀರಿನ ಸಂಪ್ ಇದು ಸಾಮಾನ್ಯವಾಗಿ ನೆಲಮಾಳಿಗೆಯಲ್ಲಿ ಅಥವಾ ತೆವಳುವ ಜಾಗದಲ್ಲಿ ನೆಲೆಗೊಂಡಿರುವ ಒಂದು ದೊಡ್ಡ ಜಲ ನಿರೋಧಕ ಧಾರಕವಾಗಿದೆ. ಇದು ನಿಮ್ಮ ಮನೆಗೆ ನೀರನ್ನು ಸಂಗ್ರಹಿಸಲು ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ. ಒತ್ತಡದ ಟ್ಯಾಂಕ್ ಈ ಟ್ಯಾಂಕ್ ಅನ್ನು ಸಾಮಾನ್ಯವಾಗಿ ನೀರಿನ ಸಂಪ್ ಬಳಿ ಇರಿಸಲಾಗುತ್ತದೆ ಮತ್ತು ಮನೆಯ ಮುಖ್ಯ ನೀರಿನ ಮಾರ್ಗಕ್ಕೆ ಸಂಪರ್ಕ ಹೊಂದಿರುತ್ತದೆ. ಇದು ಭಾಗಶಃ ಗಾಳಿ ಮತ್ತು ನೀರಿನಿಂದ ತುಂಬಿರುತ್ತದೆ ಮತ್ತು ಗಾಳಿಯು ಮೆತ್ತೆಯಂತೆ ಕಾರ್ಯನಿರ್ವಹಿಸುತ್ತದೆ. ತೊಟ್ಟಿಯೊಳಗೆ ಒತ್ತಡವನ್ನು ನಿರ್ವಹಿಸುತ್ತದೆ ಮತ್ತು ಅಗತ್ಯವಿದ್ದಾಗ ನೀರನ್ನು ಹೊರಗೆ ತಳ್ಳುತ್ತದೆ. ಪ್ರೆಷರ್ ಸ್ವಿಚ್ ಈ ಎಲೆಕ್ಟ್ರಾನಿಕ್ ಸಾಧನವು ತೊಟ್ಟಿಯೊಳಗಿನ ಒತ್ತಡವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಒತ್ತಡವು ಪೂರ್ವ ಸೆಟ್ ಮಟ್ಟಕ್ಕಿಂತ ಕಡಿಮೆಯಾದಾಗ ನೀರಿನ ಬಳಕೆಯನ್ನು ಸೂಚಿಸುತ್ತದೆ. ಒತ್ತಡ ಸ್ವಿಚ್ ಪಂಪ್ ಅನ್ನು ಸಕ್ರಿಯಗೊಳಿಸುತ್ತದೆ. ಚೆಕ್ ವಾಲ್ವ್ ಈ ಏಕಮುಖ ಕವಾಟವು ಪಂಪ್ ಅಥವಾ ಸಿಟಿ ವಾಟರ್ ಲೈನ್ನಿಂದ ಒತ್ತಡದ ತೊಟ್ಟಿಗೆ ನೀರನ್ನು ಹರಿಯುವಂತೆ ಮಾಡುತ್ತದೆ, ಆದರೆ ಹಿಮ್ಮುಖ ಹರಿವನ್ನು ತಡೆಯುತ್ತದೆ. ಒತ್ತಡದ ವಿತರಣೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನೀವು ನೀರಿನ ಅಗತ್ಯವಿರುವ ನಲ್ಲಿ ಅಥವಾ ಉಪಕರಣವನ್ನು ತೆರೆದಾಗ ತೊಟ್ಟಿಯಲ್ಲಿನ ಒತ್ತಡವು ಕಡಿಮೆಯಾಗುತ್ತದೆ. ಒತ್ತಡದ ಸ್ವಿಚ್ ಈ ಡ್ರಾಪ್ ಅನ್ನು ಪತ್ತೆ ಮಾಡುತ್ತದೆ ಮತ್ತು ಪಂಪ್ ಅನ್ನು ಆನ್ ಮಾಡುತ್ತದೆ. ಪಂಪ್ ಒತ್ತಡದ ಟ್ಯಾಂಕ್ ಅನ್ನು ನೀರಿನಿಂದ ತುಂಬಿಸುತ್ತದೆ, ಒಳಗೆ ಗಾಳಿಯನ್ನು ಸಂಕುಚಿತಗೊಳಿಸುತ್ತದೆ. ಸಂಕುಚಿತ ಗಾಳಿಯು ನೀರಿನ ತೊಟ್ಟಿಯಿಂದ ಮತ್ತು ನಿಮ್ಮ ಮನೆಯ ಪೈಪ್ಗಳಿಗೆ ತಳ್ಳುತ್ತದೆ. ವ್ಯವಸ್ಥೆಯ ಉದ್ದಕ್ಕೂ ಸ್ಥಿರವಾದ ಒತ್ತಡವನ್ನು ನಿರ್ವಹಿಸುತ್ತದೆ. ಒತ್ತಡವು ಪೂರ್ವ ಸೆಟ್ ಮಟ್ಟವನ್ನು ತಲುಪಿದ ನಂತರ ಒತ್ತಡ ಸ್ವಿಚ್ ಪಂಪ್ ಅನ್ನು ಆಫ್ ಮಾಡುತ್ತದೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದೇನೆಂದರೆ GI ಪೈಪ್ನೊಂದಿಗೆ ಮೊಣಕೈಯನ್ನು ಸರಿಪಡಿಸುವುದು, GI ಪೈಪ್ನೊಂದಿಗೆ ಯೂನಿಯನ್ ಅನ್ನು ಸರಿಪಡಿಸುವುದು, GI ಪೈಪ್ನೊಂದಿಗೆ ಕವಾಟಗಳನ್ನು ಸರಿಪಡಿಸುವುದು, ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ನೊಂದಿಗೆ GI ಪೈಪ್ ಅನ್ನು ಜೋಡಿಸುವುದು, ಮೂಲದಿಂದ ಓವರ್ಹೆಡ್ ಟ್ಯಾಂಕ್ಗೆ ನೀರು ಸರಬರಾಜು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು, ಒತ್ತಡದ ನೀರಿನ ವಿತರಣಾ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು. ಈ ಅಧಿವೇಶನದ ಬಗ್ಗೆ ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾವು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.